ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಚಾನಲ್. ಇನ್ನ ಜೊತೆ ನನ್ನ ಕತೆ ಏನಾಗುತ್ತೆ ನಾಳಿನ ಸಂಚಿಕೆಯಲ್ಲಿ ಅಂತ ನೋಡ್ಕೊಂಡ್ ಬಂದ್ಬಿಡ ಬನ್ನಿ. ಕೊನೆ ಕೂಡ ಸಂಗೀತಗೆ ಪ್ರಜ್ಞೆ ಬಂದೇ ಬಿಡ್ತು. ಹಾಗೇನೆ ಇಲ್ಲಿ ಭೂಮಿಕಾ, ಹಾಗೇನೆ ಇಲ್ಲಿ ಅಜಿತ್ನ ಒಂದ್ ಮಾಡೇ ಬಿಟ್ಲು ಸಂಗೀತ. ಹಾಗಾದ್ರೆ ಇಲ್ಲಿ ಅಜಿತ್ ಯಾವ ರೀತಿ ಒಪ್ಕೊಂಡ ಅಂತ ನೋಡ್ಕೊಂಡ್ ಬಂದ್ಬಿಡ ಬನ್ನಿ. ಸಂಚಿಕೆ ಶುರುವಿನಲ್ಲಿ ಇಲ್ಲಿ ಭೂಮಿಕಾ ತನ್ನ ಹತ್ರ ಮನದಾಳದ ಮಾತೆಲ್ಲ ಮಾತಾಡ್ತಾ ಇರ್ತಾಳೆ. ನನಗೆ ಎಷ್ಟೆಷ್ಟು ನೋವಿದ್ದಾವೆ, ಈಗ ನಾನು ಊರು ಬಿಟ್ಟು ಹೋಗೋದು ಕೂಡ ಹೇಳ್ತಾ ಇರ್ತಾಳೆ ಇಲ್ಲಿ ಭೂಮಿ. ಅದನ್ನ ಕೇಳಿಸ್ಕೊಂಡು ಇಲ್ಲಿ ಸಂಗೀತ ಒಳಗಡೆನೆ ಸ್ವಲ್ಪ ಮನದಟ್ಟು ಮಾಡ್ಕೊತಾ ಇರ್ತಾಳೆ, ನೆನ್ಪು ಮಾಡ್ಕೊತಾ ಇರ್ತಾಳೆ, ಕೋಪದಿಂದ ಆಚೆ ಬರೋಕ್ಕೆ ಟ್ರೈ ಮಾಡ್ತಾ ಇರ್ತಾಳೆ. ಅದೇ ರೀತಿನೇ ಭೂಮಿಕಾ ಎಲ್ಲ ಮಾತನ್ನು ಕೂಡ ಮಾತಾಡ್ತಾ ಇರ್ತಾಳೆ. ಇಲ್ಲಿ ಅಜಿತ್ ಕೂಡ ಟೆಂಪಲ್ ಅಲ್ಲಿ ಎಲ್ಲ ಕೂಡ ಪೂಜೆ ಪುನಸ್ಕಾರಗಳ ವ್ರತಗಳನ್ನ ಮಾಡ್ತಾ ಇರ್ತಾನೆ. ಇಲ್ಲಿ ಅಂಜು ಕಾಲ್ ಮಾಡ್ತಾಳೆ. ಅಂಜು ಕಾಲ್ ಮಾಡ್ಬಿಟ್ಟು ಇಲ್ಲಿ ದೇವಯ್ಯನಿಗೆ, ಅಲ್ಲ ಅಮ್ಮ, ಅವ್ರಿಬ್ಬರದು ಕಾಂಟ್ರಾಕ್ಟ್ ಮದುವೆ ಆಗಿರೋದು ನಿಜನೇ ಅಲ್ವಾ? ಇಲ್ಲಿ ಎಷ್ಟು ನಚ್ಚು ಹೇಳಿದ್ರೆ ಕೂಡ ನಂಬ್ತಾ ಇಲ್ಲ ಅಮ್ಮ ಅಂತ ಹೇಳ್ಬಿಟ್ಟು ಇಲ್ಲಿ ಅಂಜು ಹೇಳ್ತಾಳೆ. ಆಗ ದೇವಯಾನಿ ಹೇಳ್ತಾಳೆ, ನೀನ್ ಅದ್ರ ಬಗ್ಗೆ ಯಾಕೆ ತಲೆ ಕೆಡ್ಸ್ಕೊಂಡಿದೀಯಾ? ಈಗ ಸಂಗೀತ ಅವ್ರಿಗೆ ಯಾಕೆ ಕೋಮಕ್ಕೆ ಹೋಗಿದ್ದಾರೆ ಅದು ತಿಳ್ಕೊ ಫಸ್ಟು. ಅದನ್ನ ಬಿಟ್ಬಿಟ್ಟು ಯಾವುದೋ ಇನ್ನೊಂದು ಯಾಕೆ ತಿಳ್ಕೊಂಬಕ್ಕೆ ಹೋಗ್ತಾ ಇದೀಯಾ? ಅವರಿಬ್ರು ಕಾಂಟ್ರಾಕ್ಟ್ ಮದುವೆ ಅಂತ ನೀನೇ 100 ಬರೀ ಹೇಳ್ತಾ ಇದ್ದೀನಿ ನನಗೆ ಅಂತ ಹೇಳ್ಬಿಟ್ಟು ಇಲ್ಲಿ ದೇವಯಾನಿ ಹೇಳ್ತಾಳೆ. ಆಗ ಅಂಜು, ಹೌದಮ್ಮ, ಅದನ್ನು ಕೂಡ ತಿಳ್ಕೋಬೇಕು. ನೀನು ಅಚ್ಚಿಗೆ ಎಷ್ಟು ಹೇಳಿದ್ರು ಕೂಡ ನಂಬ್ತಾನೆ ಇಲ್ಲ, ಅವರಿಬ್ರು ಜನ್ಮ ಜೋಡಿ ಅನ್ನೋ ಥರ ಆಡ್ತಾನೆ ಇವನು ಅಂತ ಹೇಳ್ಬಿಟ್ಟು ಇಲ್ಲಿ ಅಂಜು ಹೇಳ್ತಾಳೆ. ಅವನು ಏನಾದರೂ ಹೇಳ್ಕೊಳ್ಳಿ, ಏನಾದರೂ ನಂಬ್ಕೊಳ್ಳಿ, ಅದನ್ನೆಲ್ಲ ಬಿಟ್ಬಿಟ್ಟು ನೀನು ಕೋಮಕ್ಕೆ ಎದಕ್ಕೆ ಹೋಗಿರೋದು ಅಂತ ತಿಳ್ಕೊ, ಇಲ್ಲಂತಂದರೆ ಕಷ್ಟ ಆಗ್ಬಿಡುತ್ತೆ ನೋಡು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾಳೆ ದೇವಯಾನಿ. ಆಗ ಅಂಜು ಸರಿ ಅಮ್ಮ ಅಂತ ಹೇಳ್ಬಿಟ್ಟು ಕಾಲ್ ಕಟ್ ಮಾಡ್ತಾಳೆ. ಇಲ್ಲಿ ಭೂಮಿಕಾ ತಾನು ಹೇಳ್ತಾ ಇರ್ತಾಳೆ, ಅದೇ ನಾನು ಅಜಿತ್ ಸಾಹೇಬ್ರನ್ನ ಎಷ್ಟು ಪ್ರೀತಿಸ್ತೀನಿ ಗೊತ್ತಾ, ಅವ್ರನ್ನ ಪ್ರಪೋಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಕೂಡ ಎಷ್ಟು ಬರೀ ಟ್ರೈ ಮಾಡಿದ್ದೀನಿ, ಆದರೆ ನನ್ನ ಕೈಲಿ ಅದು ಆಗಲೇ ಇಲ್ಲ, ಟೈಮ್ ಕೂಡ ಸಿಗಲೇ ಇಲ್ಲ. ಟೈಮ್ ಎಷ್ಟು ಇದು ಮಾಡಿಕೊಂಡ್ರೆ ಕೂಡ ನಾನು ಏನೋ ಒಂದು ಆತಂಕ ಬರ್ತಾನೆ ಇತ್ತು. ನಾನು ಅವ್ರನ್ನ ಮಂದಾಳದಿಂದ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾಳೆ ಭೂಮಿಕಾ. ಪಾಪ ಈ ಸಂಗೀತ ಇದನ್ನೆಲ್ಲ ಮಲ್ಕೊಂಡೇನೆ ಸ್ವಲ್ಪ ಕೇಳಿಸ್ಕೊತಾ ಇರ್ತಾಳೆ. ಸ್ವಲ್ಪ ಅವಳಿಗೆ ಅರ್ಥನೂ ಕೂಡ ಆಗ್ತಾ ಇರುತ್ತೆ. ಕೋಮದಿಂದ ಬರಬೇಕು ಅಂತ ಹೇಳ್ಬಿಟ್ಟು ಟ್ರೈ ಮಾಡ್ತಾ ಇರ್ತಾಳೆ. ಇಲ್ಲಿ ಪೂಜೆಗಳೆಲ್ಲ ಮುಗಿಸ್ಬಿಟ್ಟು ಅಜಿತ್ ಕೂಡ ಅಡುಗೆ ಎಲ್ಲ ಪಲ್ಲವ್ಯಾಕ ಮಾಡಿರ್ತಾಳೆ. ಅದನ್ನ ತಗೊಂಬಂದ್ಬಿಟ್ಟು 10 ಜನಕ್ಕೆ ಊಟ ನೀಡಬೇಕು ಅಂತ ಹೇಳ್ಬಿಟ್ಟು ಲೈನಿಗೆ ನಿಂದಿಸ್ಬಿಟ್ಟು ಊಟ ಇಟ್ಕೊಳ್ತಾ ಬರ್ತಾ ಇರ್ತೇನೆ ಅಜಿತ್. ಅಷ್ಟರಲ್ಲಿ ಒಬ್ಬ ವ್ಯಕ್ತಿ ಹೇಳ್ತಾನೆ, ಸರ್, ನಾನು ನಿಮ್ಮನ್ನ ಅವಾಗ ಬರಬೇಕಾದ್ರೆ ಬೈಕೊಂಡೆ, ಇಷ್ಟು ದಷ್ಟು ಮುಷ್ಟಾಗಿದ್ದೇನೆ, ಇವನು ಭಿಕ್ಷೆ ಬೇಡ್ತಾನೆ, ದುಡ್ಕೊಂಡು ತಿನ್ನಕ್ಕೆ ಶಾತ ಆಗದೆ ಅಂತ ಹೇಳ್ಬಿಟ್ಟು ನಾನು ಬೈಕೊಂಡೆ ಸರ್. ಸಾರಿ ಸರ್, ನೀವು ನಿಮ್ಮ ಅಮ್ಮನಿಗೋಸ್ಕರ ಇಷ್ಟೆಲ್ಲ ಕಷ್ಟ ಬಿದ್ದಿದ್ದೀರ ಅಂತ ಈಗ ಗೊತ್ತಾಯ್ತು ನಮಗೆ, ಕ್ಷಮಿಸ್ಬಿಡಿ ಅಂತ ಹೇಳ್ಬಿಟ್ಟು ಇಲ್ಲಿ ಒಬ್ಬ ವ್ಯಕ್ತಿ ಕೇಳ್ತಾನೆ. ಆಗ ಅಜಿತು, ಇರ್ಲಿ ಸರ್, ಇರ್ಲಿ ಬಿಡಿ ಅಂತ ಹೇಳ್ಬಿಟ್ಟು ಅಜಿತ್ ಹೇಳ್ತಾನೆ. ಅಷ್ಟರಲ್ಲಿ ಎಲ್ಲರೂ ಕೂಡ ಊಟ ನೀಡಿಸ್ಬಿಡ್ತಾರೆ. ಊಟ ನೀಡಿಸ್ಬಿಟ್ಟು ಸರಿ ಈಗ ನಾನು ಕೂಡ ಊಟ ಮಾಡು ಅಂತ ಹೇಳ್ಬಿಟ್ಟು ಗುರುಜಿಗಳು ಹೇಳಿರ್ತಾರೆ. ಅದಕ್ಕೋಸ್ಕರ ಇಲ್ಲಿ ಅಜಿತ್ ಕೂಡ ತಾನು ಕೂಡ ಊಟ ಮಾಡ್ತಾನೆ. ಊಟ ಮಾಡಿಬಿಟ್ಟು ಇದೆ, ಹಾಗಾದರೆ ಹಾಸ್ಪಿಟ್ಲಿಗೆ ಆದರೂ ಹೋಗೋಣ, ಅಮ್ಮನಿಗೆ ಹೇಗಿದ್ದಾಳೆ ಏನೋ ನೋಡೋಣ, ಇಲ್ಲಿ ವಿಭೂತಿನ ಹಚ್ಚೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಅನ್ಕೊತಾ ಇರ್ತಾರೆ ಮನೆಯವರೆಲ್ಲರೂ ಕೂಡ. ಇಲ್ಲಿ ಭೂಮಿಕಾ ಮಾತ್ರ ತನ್ನ ಮನಸ್ಸಿನ ಮಾತುಗಳು ಎಲ್ಲವೂ ಕೂಡ ತನ್ನ ಅತ್ತೆ ಹತ್ರ ಇಲ್ಲಿ ಸ್ಪಷ್ಟವಾಗಿ ಹಾಗೇನೆ ಭಾವಕವಾಗಿ ಹೇಳ್ಕೊಂಡಿರ್ತಾಳೆ. ಅದಕ್ಕೋಸ್ಕರ ಇಲ್ಲಿ ಸಂಗೀತಗೆ ಸ್ವಲ್ಪ ಪ್ರಜ್ಞೆ ಬಂದಿರೋ ಥರನೇ ಆಗ್ತಾ ಇರುತ್ತೆ. ಭೂಮಿಗೆ ಹೇಳ್ತಾಳೆ ಲಾಸ್ಟದಾಗಿ, ಅತ್ತೆ, ನಾನು ನಿಮ್ಮನ್ನ ನೋಡಿಕೊಂಡು ಈ ಊರನ್ನ ಬಿಟ್ಟು ಹೋಗ್ಬೇಕಂತ ಬಂದಿದ್ದೆ. ಅದಕ್ಕೋಸ್ಕರ ನಾನು ನೋಡಿದ್ದು ಆಯಿತು, ನಿಮ್ಗೆ ಏನೇನು ಹೇಳಬೇಕು ಹೇಳಿದ್ದು ಆಯಿತು, ನಾನೀಗ ಹೊರಡ್ತೀನಿ, ಮತ್ತೆ ಅಜಿತ್ ಸಾಹೇಬ್ರು ಬರೋ ಟೈಮ್ ಆಯಿತು, ಅವ್ರ ಕಣ್ಣಿಗೆ ಬಿದ್ದರೆ ಅಷ್ಟೇ ಇನ್ನ ಅಂತ ಹೇಳ್ಬಿಟ್ಟು ಇಲ್ಲಿ ಭೂಮಿಗೆ ಹೇಳ್ಕೊಂಡು ಓಡ್ತಾ ಇರ್ತಾಳೆ. ಅಷ್ಟರಲ್ಲಿ ಓಡೋ ಟೈಮ್ಗೆಲ್ಲ ಇಲ್ಲಿ ಸಂಗೀತಕ್ಕೆ ಪ್ರಜ್ಞೆ ಬಂದ್ಬಿಡುತ್ತೆ. ಭೂಮಿಕೆನ ಕೈಗೆ ಗಟ್ಟಿಗೆ ಹಿಡ್ಕೊಂಡ್ಬಿಡ್ತಾಳೆ. ಹಾಗೇನೆ ಹಿಡ್ಕೊಂಡು ಅಲ್ಲಿ ಭೂಮಿಕೆ ಮುಂದೆ ಹೋಗ್ತಾ ಇದ್ರು ಕೂಡ ಅವಳ ಕೈನ ಹಿಡ್ಕೊಂಡು ಹಾಗೆ ಮಲ್ಕೊಂಡಿರ್ತಾಳೆ ಸಂಗೀತ. ಅದನ್ನ ನೋಡ್ಬಿಟ್ಟು ಇಲ್ಲಿ ಭೂಮಿಕಾ ಖುಷಿಯಾಗ್ಬಿಡ್ತಾಳೆ. ಏನತ್ತೆ, ಪ್ರಜ್ಞೆ ಬಂತ ನಿಮ್ಗೆ? ಕೋಮದಿಂದ ಹೊರಗಡೆ ಬಂದ್ಬಿಟ್ರ ನೀವು? ಇಲ್ಲಿ ನಚ್ಚಿ ಡಾಕ್ಟರ್ ಅಂತ ಕೂಗ್ತಾ ಇರ್ತಾಳೆ ಭೂಮಿಕಾ. ಅದಾದ್ಮೇಲೆ ನಚ್ಚಿ ಬರ್ತಾನೆ, ಹಾಗೇನೆ ಡಾಕ್ಟರ್ ಬರ್ತಾರೆ. ಬಂದ್ಬಿಟ್ಟು ಏನಾಯ್ತು ಅದಕ್ಕೆ, ಏನಾಯ್ತು ಅಂತ ಕೇಳ್ತಾ ಇದ್ರೆ, ನೀವ್ಯಾವಾಗ ಬಂದ್ರಿ ಹತ್ರ, ನಾನು ಮಲ್ಕೊಂಡ್ಬಿಟ್ಟಿದ್ದೆ ಅಂತ ಹೇಳ್ಬಿಟ್ಟು ಇಲ್ಲಿ ನಚ್ಚಿ ಕೇಳ್ತಾನೆ. ಆಗ್ಲೇ ಬಂದೆ ನಚ್ಚಿ, ಏನು ಇಲ್ಲಿ ಅತ್ತೆಗೆ ನೋಡು ಕೋಮದಿಂದ ಹೊರಗಡೆ ಬರ್ತಾ ಇದ್ದಾರೆ, ಪ್ರಜ್ಞೆ ಬರ್ತಾ ಇದೆ, ಮೂಮೆಂಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಖುಷಿಯಾಗಿ ಇಲ್ಲಿ ಭೂಮಿಕೆ ಹೇಳ್ತಾಳೆ. ಆಗ ಡಾಕ್ಟರ್ ಚೆಕ್ ಮಾಡ್ತಾರೆ, ಹೌದು ಇವರು ಕೋಮದಿಂದ ಹೊರಗಡೆ ಬಂದಿದ್ದಾರೆ, ಸ್ವಲ್ಪ ಚೇತರಿಸ್ಕೊತಾ ಇದ್ದಾರೆ, ಈಗ ಹುಷಾರಾಗ್ತಾರೆ ಇವರು, ಇದೇ ರೀತಿನೇ ಇದ್ದಾರೆ, ಸ್ವಲ್ಪ ದಿನದಲ್ಲಿ ಹುಷಾರಾಗ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಡಾಕ್ಟರ್ ಹೇಳ್ತಾರೆ. ಅಷ್ಟಲ್ಲಿ ನಚ್ಚಿ ಕಾಲ್ ಮಾಡ್ತಾನೆ. ಕಾಲ್ ಮಾಡಿಬಿಟ್ಟು ಅಣ್ಣ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಏನು ಅಂತ ಹೇಳ್ಬಿಟ್ಟು ಅಜಿತ್ ಕೇಳಿದ್ರೆ, ಅಣ್ಣ, ಅಮ್ಮ ಕೋಮದಿಂದ ಹೊರಗಡೆ ಬಂದ್ಬಿಟ್ಲಣ್ಣ, ನೀನು ಪೂಜೆ ಫಲಿಸ್ಬಿಡ್ತಣ್ಣ, ಅಮ್ಮ ಈಗ ಸ್ವಲ್ಪ ಸ್ಪರ್ಶಿಸ್ತಾ ಇದ್ದಾಳಣ್ಣ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ಬಿಡ್ತಾನೆ ನಂಜಿ.
ಅದನ್ನು ಕೇಳಿಸ್ಕೊಂಡು ಇಲ್ಲಿ ಅಜಿತ್ಗಂತೂ ಫುಲ್ ಖುಷಿಯಾಗ್ಬಿಟ್ಟು ಅಲ್ಲೇ ಕುಸ್ತು ಬಿದ್ದುಬಿಡ್ತಾನೆ. ಅಲ್ಲಿ ಮನೆಯವರೆಲ್ಲರೂ ಕೂಡ ಶಾಕ್ ಆಗ್ಬಿಡ್ತಾರೆ. ಏನಾಯ್ತು ಅಜಿತ್, ಏನಾಯ್ತು ಮತ್ತೆ ಸಂಗೀತಕ್ಕೆ ಏನಾಯ್ತು, ನೀನು ಏನು ಕೂಡ ಹೇಳ್ದೇನೆ ಈ ಥರ ಕುತ್ಕೊಂಡ್ರೆ ಯಾವ ರೀತಿ ಅಂತ ಹೇಳ್ಬಿಟ್ಟು ಇಲ್ಲಿ ಅಜಿತ್ ಅವ್ರ ಅಪ್ಪ ಶ್ರವಣ್ಣು ಇಲ್ಲಿ ಎಲ್ಲರೂ ಕೂಡ ಹೇಳ್ತಾ ಇರ್ತಾರೆ, ಅಜ್ಜಿ ಕೂಡ. ಆಗ ಇಲ್ಲಿ ಅಜಿತ್ ಹೇಳ್ತಾನೆ, ಇಲ್ಲಿ ಅಮ್ಮನಿಗೆ ಕೋಮದಿಂದ ಹೊರಗಡೆ ಬಂದಿದ್ದಾರಂತೆ, ಸ್ಪರ್ಶ ಬಂದಿದೆಯಂತೆ, ಕಣ್ಣು ಬಿಟ್ಟಿದ್ದಾರಂತೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ಬಿಡ್ತಾನೆ ಅಜಿತ್. ಅದನ್ನ ಕೇಳಿಸ್ಕೊಂಡು ಇಲ್ಲಿ ಅವ್ರ ಅಪ್ಪನಿಗಂತ ಫುಲ್ ಖುಷಿ ಆಗ್ಬಿಟ್ಟು ತಬ್ಕೊಂಡ್ಬಿಡ್ತಾನೆ. ಅಜಿತ್, ಸಂಗೀತ ಹುಷಾರಾಗ್ಬಿಡ್ಲು ಅಜಿತ್, ನನಗೆ ಕೇಳೋಕ್ಕೆ ಎಷ್ಟು ಸುಖವಾಗಿದೆ ಅಜಿತ್ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ. ಇಲ್ಲಿ ಎಲ್ಲರೂ ಕೂಡ ಮನ್ಸಾರನೆ ಖುಷಿ ಬಿದ್ದುಬಿಡ್ತಾರೆ. ಆಗ ನಂಜಿ ಹೇಳ್ತಾನೆ, ಹೌದು ನಾನು ಇದನ್ನ ಪವಾಡ ಅನ್ಕೊಂಡಿದ್ದೆ, ಟಿವಿಲೆಲ್ಲ ನೋಡ್ತಾ ಇದ್ದೆ ಈ ಥರ ಕೋಮದಿಂದ ಒಂದೇ ದಿನಕ್ಕೆ ವಾಪಸ್ ಬರೋದು, ಇದೇ ಫಸ್ಟ್ ಟೈಮ್ ನಾನು ನೋಡಿದ್ದು ಈ ಥರ. ನನಗೆ ಫುಲ್ ಖುಷಿ ಆಗ್ಬಿಟ್ಟಿದೆ, ಎಕ್ಸೈಟ್ಮೆಂಟ್ ಆಗ್ಬಿಟ್ಟಿದೆ ಅಣ್ಣ, ನನಗೆ ತಡೆಯೋಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ನಂಜಿ ಹೇಳ್ತಾನೆ. ಆಗ ಅಜಿತ್ ಕೂಡ ಫುಲ್ ಖುಷಿ ಬೀಳ್ತಾನೆ. ಹಾಗೇನೆ ಇಲ್ಲಿ ಇನ್ನೊಂದೇನು ಗೊತ್ತಾ, ಇಲ್ಲಿ ಅತ್ತಿಗೆ ಇದ್ದಾಳಲ್ವಾ, ಅದಕ್ಕೆ ತನ್ನ ಮನದಾಳ ಮಾತುಗಳೆಲ್ಲ ಹೇಳ್ಕೊಂಡ್ಲು, ಏನಾಯ್ತು ಏನೋ ಗೊತ್ತಿಲ್ಲ, ಅದಕ್ಕೆ ಮಾತಾಡ್ತಾ ಇದ್ಲು. ಅಷ್ಟೊತ್ತಿಗೆ ಅಮ್ಮನಿಗೆ ಪ್ರಜ್ಞೆ ಬಂದ್ಬಿಟ್ಟಿದೆ, ಅದಕ್ಕೆ ಬಂದ್ಬಿಟ್ಟು ಒಂದು ಪವಾಡನೇ ಮಾಡಿಬಿಟ್ಟಿದ್ದಾಳೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇರ್ತಾನೆ ನಮ್ಮ ತಮ್ಮ. ಅದನ್ನು ಕೇಳಿಸ್ಕೊಂಡು ಅಜಿತ್ ಸ್ವಲ್ಪ ಡಲ್ ಆಗ್ಬಿಡ್ತಾನೆ. ಸರಿ ಎಲ್ಲರೂ ಕೂಡ ಬಂದ್ಬಿಡಿ ಈಗ ಹಾಸ್ಪಿಟ್ಲಿಗೆ ಅರ್ಜೆಂಟು, ಅಜ್ಜಿನ ಅಪ್ಪನ ಎಲ್ಲರೂ ಕೂಡ ಕರ್ಕೊಂಬನ್ನಿ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾನೆ ಅವ್ರ ತಮ್ಮ. ಆಗ ಅಜ್ಜಿತು ಸರಿ ನಾನು ಎಲ್ಲರೂ ಕರ್ಕೊಂಬರ್ತೀನಿ, ಈಗ ಅರ್ಜೆಂಟಾಗಿ ಬರ್ತೀವಿ ನಾವು ಎಲ್ಲರೂ ಕೂಡ ಅಂತ ಹೇಳ್ಬಿಟ್ಟು ಹೇಳಿದ್ರೆ. ಆಗ ಇಲ್ಲಿ ಅಜ್ಜಿತ್ ಹೇಳ್ತಾನೆ, ಡಾಕ್ಟರ್ ಏನಂದ್ರು ಅಂದರೆ ಡಾಕ್ಟರು ಚೆಕ್ ಮಾಡ್ತಾ ಇದ್ದಾರೆ, ಪೂರ್ತಿಯಾಗಿ ಹೇಳ್ತಾರೆ, ಅಷ್ಟೊತ್ತಿಗೆ ನೀವು ಕೂಡ ಬಂದ್ಬಿಡಿ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾನೆ. ಸರಿ ನಾವು ಕೂಡ ಬಂದ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಅಜಿತ್ ಕಾಲ್ ಕಟ್ ಮಾಡ್ತಾನೆ. ಭೂಮಿಗಂತ ಖುಷಿ ಆಗ್ಬಿಟ್ಟಿರುತ್ತೆ. ಇಲ್ಲಿ ನೋಡು ಹೆಚ್ಚಿ ಅಲ್ಲಿ ಅತ್ತೆಗೆ ಪ್ರಜ್ಞೆ ಬಂದ್ಬಿಡ್ತು, ನಮಗೆ ಖುಷಿ ಆಗ್ಬಿಟ್ಟಿದೆ, ಯಾವಾಗ ಹುಷಾರಾಗ್ತಾರೆ, ಯಾವಾಗ ಅನ್ಕೊಂಡಿದ್ದೆ ಇವಾಗ ನನ್ನಷ್ಟು ಖುಷಿಯ ಬೆಳೋರು ಯಾರೂ ಇಲ್ಲ ಅಂತ ಹೇಳ್ಬಿಟ್ಟು ಭೂಮಿ ಹೇಳ್ತಾ ಇರ್ತಾಳೆ. ಅದು ಕೇಳಿಸ್ಕೊಂಡು ನಚ್ಚಿ, ಹೌದು ಅದಕ್ಕೆ ನಿನ್ನಿಂದನೇ ಇದೆಲ್ಲ ಸಾಧ್ಯ ಆಗಿದ್ದು, ನಿನ್ನ ನೋಡ್ಬಿಟ್ಟು ಮಿರಾಕಲ್ ಆಗ್ಬಿಟ್ಟಿದೆ ಅಮ್ಮನಿಗೆ, ಅದಕ್ಕೋಸ್ಕರ ಈಗ ಪ್ರಜ್ಞೆ ಬಂದಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇರ್ತಾರೆ. ಸರಿ ಹಾಗಾದರೆ ಈಗ ಡಾಕ್ಟರ್ ಹೇಳ್ತಾರೆ ಅವ್ರಿಗೆ ಸ್ವಲ್ಪ ಹೊತ್ತು ರೆಸ್ಟ್ ಕೊಡಿ, ಮತ್ತೆ ಅವ್ರನ್ನ ಮಾತಾಡ್ಸೋಕೆ ಬನ್ನಿ ಅಂತ ಹೇಳ್ಬಿಟ್ಟು ಅಷ್ಟರಲ್ಲಿ ಅಂಜು ಬರ್ತಾಳೆ. ಏನಾಯ್ತು ನಚ್ಚಿ ಅಂತಂತಂದರೆ, ಅಮ್ಮನಿಗೆ ಪ್ರಜ್ಞೆ ಬಂದ್ಬಿಟ್ಟಿದೆ, ಇಲ್ಲಿ ನಾನು ಫುಲ್ ಖುಷಿಯಾಗ್ಬಿಟ್ಟಿದ್ದೀನಿ, ಇಲ್ಲಿ ಅತ್ತಿಗೆ ಬಂದಿದ್ದಲ್ವಾ, ಅತ್ತಿಗೆ ನಾನು ನೋಡಿಬಿಟ್ಟು ಅಮ್ಮನಿಗೆ ಪ್ರಜ್ಞೆ ಬಂದ್ಬಿಟ್ಟಿದೆ, ಅದಕ್ಕೆ ಏನು ಪವಾಡ ಮಾಡಿದ್ರೆ ಇಲ್ಲ ಗೊತ್ತಿಲ್ಲ, ಅತ್ತಿಗೆಯಿಂದನೇ ಇದು ಪವಾಡ ನಡೆದಿರೋದು, ಅದಕ್ಕೆಗೋಸ್ಕರನೇ ಇಲ್ಲಿ ಅಮ್ಮ ಕಣ್ಣು ಬಿಟ್ಟಿರೋದು ಅಂತ ಹೇಳ್ಬಿಟ್ಟು ನಚ್ಚಿ ಹೇಳ್ತಾನೆ. ಅದನ್ನು ಕೇಳಿಸ್ಕೊಂಡು ಅಂಜುಗಂತ ಕೋಪ ಬರ್ತಾ ಇರುತ್ತೆ. ಏನು ಆ ಭೂಮಿ ಬಂದಿದ್ದಾಳ, ಮತ್ತೆ ಆ ಭೂಮಿಯಿಂದ ಇದೆಲ್ಲ ಆಗಿದ್ದ, ಅವಳಿಂದ ಏನಾಗಿರಲ್ಲ, ಅಮ್ಮಗೆ ಇಲ್ಲಿ ಅತ್ತೆಗೆ ಮಾಮೂಲಾಗೆ ಬಂದಿರುತ್ತೆ ಅಷ್ಟೇನೆ ಅಂತ ಹೇಳ್ಬಿಟ್ಟು ಹೇಳಿದ್ರೆ, ಇಲ್ಲ ಮುಂಚೆ ಏನಿರಲಿಲ್ಲ ಅವ್ರಿಗೆ, ನಾನು ಕೂಡ ನೋಡ್ಕೊಂಡ್ ಬಂದಿದ್ದೀನಿ ಅಲ್ವಾ, ಸುಮ್ಮನೆ ಇದ್ರು ಅವರು, ಈಗ ಅದಕ್ಕೆ ಬಂದಮೇಲೆ ಮಾತಾಡಿದ್ಮೇಲೆ ಅವ್ರಿಗೆ ಈ ಥರ ಆಗ್ತಾ ಇರೋದು ಮೂಮೆಂಟ್ಸು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹಾಗಾದರೆ ಇಲ್ಲಿ ಎಲ್ಲರೂ ಕೂಡ ಖುಷಿ ಬೀಳ್ತಾರೆ. ಅಂಜು ಮಾತ್ರ ಇಲ್ಲಿ ಭೂಮಿಕನೇ ನೋಡ್ತಾ ಇರ್ತಾಳೆ. ಅಷ್ಟರಲ್ಲಿ ಇಲ್ಲಿ ಅಂಜು ಹಾಗೇನೆ ಎಲ್ಲರೂ ಕೂಡ ಇರಬೇಕಾದ್ರೆ ಇಲ್ಲಿ ಅಜಿತ್ ಎಲ್ಲರೂ ಶ್ರವಣ್ಣು ಹಾಗೇನೆ ಸತ್ಯಣ್ಣ ಇಲ್ಲಿ ಅಜ್ಜಿ ಎಲ್ಲರೂ ಕೂಡ ಬರ್ತಾರೆ. ದೇವಯಾನಿ ಎಲ್ಲರೂ ಕೂಡ ಬಂದ್ಬಿಟ್ಟು ಅಮ್ಮ ಅಂತ ಹೇಳ್ಬಿಟ್ಟು ಅಜಿತ್ ಬರ್ತಾನೆ. ಬಂದ್ಬಿಟ್ಟು ಇಲ್ಲಿ ಭೂಮಿಕಾ ಆಲ್ರೆಡಿ ಕೈ ಇಟ್ಕೊಂಡಿರ್ತಾಳೆ. ಅದನ್ನು ನೋಡ್ಬಿಟ್ಟು ಅಜಿತ್ಗೆ ಹಿಂಗೆ ನೋಡ್ತಾ ಇರ್ತಾನೆ ಗುರಾಯಿಸ್ಕೊಂಡು. ಹಾಗೆ ಡಾಕ್ಟರ್ ಹೇಳ್ತಾರೆ, ಇಲ್ಲಿ ಅವ್ರ ಅಮ್ಮನೂ ಕೂಡ ಸ್ವಲ್ಪ ಕೈ ಮಿಟಕ್ಸ್ತಾ ಇರ್ತಾಳೆ, ಕಣ್ಣು ತೆಗಿತಾ ಇರ್ತಾಳೆ. ಅದನ್ನು ನೋಡ್ಬಿಟ್ಟು ಅಜಿತ್ಗೆ ಖುಷಿ ಆಗ್ಬಿಡುತ್ತೆ. ಅಮ್ಮ ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತನಮ್ಮ, ಈ ಥರ ನೀನು ಆಗಿರೋದಕ್ಕೋಸ್ಕರ ಅಮ್ಮ ಅಂತ ಹೇಳ್ಬಿಟ್ಟು ಇದು ನಾನು ಎಷ್ಟು ಕಷ್ಟಪಟ್ಟು ವ್ರತ ಮಾಡಿದ್ದೀನಮ್ಮ, ಇದು ಹೊತ್ತು ಫಲಿಸ್ತಮ್ಮ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ ಅಜಿತ್ತು. ಆಗ ಇಲ್ಲಿ ಶ್ರವಣ ಎಲ್ಲರೂ ಕೂಡ, ಹೌದು ಅಜಿತ್ ನೀನು ಅಷ್ಟು ಕಷ್ಟ ಬಿದ್ದೀಯಲ್ವಾ, ಅದಕ್ಕೆ ಪ್ರತಿಫಲವಾಗಿ ನೀನು ಹಾಸ್ಪಿಟ್ಲಿಗೆ ಬರೋತ್ತಿಲ್ಲ, ದೇವ್ರು ಕೊಟ್ಬಿಟ್ಟಿದ್ದೇನೆ ನೋಡು. ಭೂಮಿಕನು ಕೂಡ ಇದಕ್ಕೆ ಇದ್ದಾಳೆ ಅಲ್ವಾ, ಭೂಮಿಕನು ಕೂಡ ನೋಡ್ಬಿಟ್ಟು ಅದಕ್ಕೆ ಸ್ವಲ್ಪ ಇಲ್ಲಿ ಕಣ್ಣು ಬಿಟ್ಟಿದ್ದಾಳೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಹೇಳ್ತಾರೆ. ಆಗ ಇಲ್ಲಿ ಅಜಿತ್ಗೆ ಈ ಭೂಮಿಕಾ ಇಲ್ಲಿಗಾಗಿ ಬಂದಿದ್ದಾಳೆ, ಅಮ್ಮನ ಕೈ ಯಾಕೆ ಇಟ್ಕೊಂಡಿದ್ದಾಳೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇರ್ತಾನೆ. ಅಷ್ಟರಲ್ಲಿ ಇಲ್ಲಿ ಭೂಮಿಕಾ ಇಟ್ಕೊಂಡಿರೋ ಕೈನ ಬಿಡಿಸ್ಬೇಕು ಅಂತ ಹೇಳ್ಬಿಟ್ಟು ಅಜಿತ್ ಮುಂದುಗಡೆ ಬರ್ತಾ ಇರ್ತಾನೆ. ಭೂಮಿಕಾ ಕೈನ ಬಿಡಿಸ್ಬೇಕಂತ ಬರ್ತಾ ಇರ್ಬೇಕಾದ್ರೆ ಇಲ್ಲಿ ಭೂಮಿಕಾಗೆ ಕೈ ಬಿಡೋದೇ ಇಲ್ಲ. ಸಂಗೀತ ಹಂಗೆ ಕೈ ಗಟ್ಟಿಯಾಗಿ ಇಟ್ಕೊಂಡಿರ್ತಾಳೆ. ಅಜಿತ್ ಇಲ್ಲಿ ಬಿಡ್ಸಕ್ಕೆ ಹೋದ್ರೆ ಕೂಡ ಅಸಲಿ ಅವ್ರಮ್ಮ ಬಿಡೋದೇ ಇಲ್ಲ. ಅದನ್ನು ನೋಡ್ಬಿಟ್ಟು ಇಲ್ಲಿ ಅಜಿತ್ ಕೂಡ ಶಾಕ್ ಆಗ್ಬಿಡುತ್ತೆ. ಅಮ್ಮ ಯಾಕೆ ಇಲ್ಲಿ ಭೂಮಿಕೈನ ಬಿಡ್ತಾನೆ ಇಲ್ಲ, ಹಂಗೆ ಹಿಡ್ಕೊಂಡಿದ್ದಾಳೆ ಗಟ್ಟಿಯಾಗಿ, ಯಾಕೆ ಹಿಡ್ಕೊಂಡಿದ್ದಾಳೆ ಅಮ್ಮ, ಸ್ವಲ್ಪನಾದರೂ ಗೊತ್ತಿಲ್ವಾ ಅಮ್ಮಂಗೆ, ನಾನು ಹಿಡ್ಕೋಬೇಕು, ನನ್ನ ಕೈ ಹಿಡ್ಕೋಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಅಜಿತ್ ಅಂತ ಇರ್ತಾನೆ ಮನಸ್ಸಲ್ಲಿ. ಹಾಗೆ ಇಲ್ಲಿ ನೋಡ್ ಸಾಹೇಬ್ರೆ, ಇಲ್ಲಿ ಅತ್ತೆ ಬಿಡ್ತಾ ಇಲ್ಲ, ಬಿಡಿ, ಯಾಕೆ ನೀವು ಅಷ್ಟು ಬಲವಂತವಾಗಿ ಮಾಡ್ತಾ ಇದ್ದೀರಾ, ಅವ್ರ ಪ್ರೀತಿಗೆ ಬಿಡಿ ನೀವು, ಯಾಕೆ ಅಮ್ಮ ಇಲ್ಲಿ ಅತ್ತೆ ಹಿಡ್ಕೊಂಡಿದ್ದಾಳಲ್ವ ಅದಕ್ಕೋಸ್ಕರ ನಾನು ಹಿಡ್ಕೊಂಡಿರೋದು, ನಾನೇ ನಿಮ್ಮ ಮನೆಗೇನು ಬರಲ್ಲ, ಹಿಂಗೆ ಬೇಕಾದ್ರೆ ಊರು ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ದೀನಿ ಅಲ್ವಾ, ಹೋಗ್ತೀನಿ, ಸ್ವಲ್ಪ ಅತ್ತೆ ಹುಷಾರಾಗಲಿ ಬಿಡು ಅಂತ ಹೇಳ್ಬಿಟ್ಟು ಇಲ್ಲಿ ಅಜಿತ್ಗೆ ಹೇಳ್ತಾ ಇರ್ತಾಳೆ ಭೂಮಿಕಾ. ಇಲ್ಲಿ ಮನೆಯವ್ರು ಕೂಡ ಇರಲಿ ಬಿಡು ಅಜಿತ್,
ಹೆಂಗೋ ಇವಾಗ ಸ್ವಲ್ಪ ಹುಷಾರಾಗ್ತಾ ಇದ್ದಾರೆ ಸಂಗೀತ ಅವರು. ನಿಮ್ದೇನೋ ಮನಸ್ತಾಪಕ್ಕೋಸ್ಕರ ಅವ್ರ ಆರೋಗ್ಯನ ಕೆಡಿಸ್ತೀರಾ. ಅವ್ರಿಗೆ ಯಾರು ಹಿತ ಆಗಿರ್ತಾರೋ, ಅವ್ರಿಗೆ ಯಾರು ಹತ್ರ ಆಗಿರ್ತಾರೋ ಅವರು ಹತ್ರ ಇದ್ರೆ ಜಾಸ್ತಿ ಬೇಗ ಹುಷಾರಾಗ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಶ್ರವಣ್ ಹೇಳ್ತಾನೆ. ಆಗ ಅಜಿತ್ ಮನೆಯವ್ರ ಮಾತೆಲ್ಲ ಕೇಳಿಸ್ಕೊಂಡು ಸುಮ್ಮನಾಗ್ತಾನೆ. ಇಲ್ಲಿ ಅಜಿತ್ ಕೈ ಹಿಂದೆ ಸರ್ಸ್ಕೊಂಬಕ್ ಹೋಗ್ತಾ ಇದ್ರೆ ಅಷ್ಟರಲ್ಲಿ ಇಲ್ಲಿ ಸಂಗೀತ ಅಜಿತ್ ಕೈನೂ ಕೂಡ ಹಿಡ್ಕೊಂಡು, ಹಾಗೆಯೇ ಭೂಮಿ ಕೈನ ಹಿಡ್ಕೊಂಡು ಇಬ್ರು ಕೈನೂ ಒಂದ ಮೇಲೆ ಒಂದು ಆಗ್ಬಿಟ್ಟು ಎರಡು ಕೈನೂ ಕೂಡ ಹಿಡ್ಕೊಂತಾಳೆ. ಅದನ್ನ ನೋಡ್ಬಿಟ್ಟು ಎಲ್ಲರಿಗೂ ಕೂಡ ಶಾಕ್ ಆಗ್ಬಿಡುತ್ತೆ. ಆಗ ನಚ್ಚಿ ಹೇಳ್ತಾನೆ, ನೋಡ್ದಾಣ ನೀನು ಇಲ್ಲಿ ಭೂಮಿಕಾ ಅದಕ್ಕೆ ಇಬ್ರು ಕೂಡ ಒಂದಾಗಿರ್ಬೇಕು ಅಂತ ಇಲ್ಲ ಅಮ್ಮನ ಸೂಚನೆ. ಅಮ್ಮ ಆ ಥರ ಸಿಚುವೇಶನ್ ಕೂಡ ಅದೇ ಥರ ಯೋಚನೆ ಮಾಡ್ತಾಳೆ. ಅದಕ್ಕೋಸ್ಕರ ನೀವು ಅಮ್ಮನಿಗೋಸ್ಕರ ಆದ್ರೆ ನಿಮ್ಮಿಬ್ರು ಒಂದಾಗಿ ಇರ್ಬೇಕಣ್ಣ ಅಂತ ಹೇಳ್ಬಿಟ್ಟು ನಚ್ಚಿ ಹೇಳ್ತಾನೆ. ಅದನ್ನ ನೋಡ್ಬಿಟ್ಟು ಇಲ್ಲಿ ಅಜಿತ್ಗೆ ಶಾಕ್ ಆಗ್ಬಿಡುತ್ತೆ. ಇಲ್ಲಿ ಅಂತೂ ಇಂತೂ ಸಂಗೀತಗೆ ಪ್ರಜ್ಞೆ ಬರುತ್ತೆ. ಇಬ್ರು ಕೂಡ ಸಂಗೀತ ಒಂದು ಮಾಡ್ತಾಳೆ. ನೋಡ್ಬೇಕು ಫ್ರೆಂಡ್ಸ್ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ. ಇದಾಯ್ತು ಇವತ್ತಿನ ಸಂಚಿಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮಗೇನಾದರೂ ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ.